So see, this polymer thing basically two purposes. One is that it enhances the durability in the life, and then it also expands our capacity as our needs grow. That is the second purpose. ರೂಪಾಯಿ ಮೌಲ್ಯ ಕುಸಿತಕ್ಕೆ ಒಂದೇ ಕಾರಣ ಇಲ್ಲ, ಒಬ್ಬ ಪ್ರಧಾನ ಮಂತ್ರಿ ಕಾರಣ ಅಲ್ಲ, ಒಂದು ಸರ್ಕಾರ ಕಾರಣ ಅಲ್ಲ, ಒಂದು ಬಜೆಟ್ ಕಾರಣ ಅಲ್ಲ. ಆತ್ಮೀಯರೇ, ನಮ್ಮ ದೇಶದಲ್ಲಿ ಈಗ ಪಾಲಿಮರ್ ನೋಟುಗಳನ್ನ ಚಲಾವಣೆ ತರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಕಾಗದದ ನೋಟುಗಳಿಗೆ ಬಾಯ್ ಹೇಳ್ತಾ ಇದೀವಿ, ಪಾಲಿಮರ್ ನೋಟುಗಳಿಗೆ ಹಾಯ್ ಹೇಳ್ತಾ ಇದೀವಿ. ನೋಡಿ, ಇಂಥ ಸಂಕ್ರಮಣ ಪರಿಸ್ಥಿತಿಯಲ್ಲಿ ಈ ಒಂದು ಪಾಲಿಮರ್ ನೋಟನ್ನ ಚಾಲನೆಗೆ ತರೋ ಮೂಲಕ ನಮ್ಮ ದೇಶದ ಬಡತನನ ನಿವಾರಿಸೋಕೆ ಆಗುತ್ತಾ? ಇಲ್ಲಿರುವಂತ ನಿರುದ್ಯೋಗ ಸಮಸ್ಯೆನ ನಿವಾರಿಸೋಕೆ ಆಗುತ್ತಾ? ಇಲ್ಲಿರುವಂತ ಹಸಿವಿನ ಪ್ರಮಾಣನ ಕಡಿಮೆ ಮಾಡೋಕೆ ಆಗುತ್ತಾ? ಅಥವಾ ಈ ರೂಪಾಯಿ ಮೌಲ್ಯನ ಡಾಲರ್ ಮುಂದೆ ಮತ್ತೆ ಎದೆ ಉಬ್ಬಿಸಿ ನಿಲ್ಸೋಕೆ ಆಗುತ್ತಾ? ಅಥವಾ ಇದು ಈ ಯುವಕರು ಎತ್ತಿರೋ ಧ್ವನಿಗೆ ಪ್ರತಿಯಾಗಿ ಉತ್ತರ ಕೊಡೋದಕ್ಕೋಸ್ಕರ ಕೇವಲ ಒಂದು ಕಣ್ಣೊರೆಸುವ ತಂತ್ರ ತರ ಒಂದು ಪಾಲಿಮರ್ ನೋಟುಗಳು ತಂದಿದೀವಿ, ನಮ್ಮೆಲ್ಲಾ ಕಷ್ಟಗಳು ನಿವಾರಣೆ ಆಗ್ಬಿಡ್ತು, ಆಗೋಯ್ತು, ದೇಶ ಆರ್ಥಿಕತೆಯಲ್ಲಿ ಮುಂದಕ್ಕೆ ಬಂತು ಅಂತ ಕಣ್ಣೊರೆಸುವಂತ ತಂತ್ರಗಾರಿಕೆ ನಡೀತಾ ಇದೆಯಾ? ಈ ವಿಷಯದ ಬಗ್ಗೆ ನಾವು ಈ ದಿವಸ ಈ ಒಂದು ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮ್ ಜೊತೆ ಈ ಒಂದು ಸಂಚಿಕೆಯಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರಂಟ್ ವಾಯ್ಸ್ 24x7 ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ಅವ್ರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಲೈಕ್ ಮಾಡಕ್ಕೆ ಹೇಳಿ. ಆ ಥರ ಆದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ದಿವಸದಲ್ಲಿ ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಇದು ನಿಮ್ಮ ನೆಚ್ಚಿನ ಚಾನಲ್ ಫ್ರಂಟ್ ವಾಯ್ಸ್ 24x7. ಈ ಒಂದು ಸಂಚಿಕೆಯಲ್ಲಿ ಈಗ ಚಿನ್ನದ ನಾಣ್ಯದಿಂದ QR ಕೋಡ್ ವರೆಗೂ ನಮ್ಮ ರೂಪಾಯಿ ಪ್ರಯಾಣ ನಡೆದು ಬಂದ್ಬಿಡ್ತು. ಈಗ ಬಂದು ಪ್ಲಾಸ್ಟಿಕ್ ರೂಪಾಯಿ ಬರ್ತಾ ಇದೆ. ಒಂದು ಸೆಕೆಂಡ್ ಯೋಚನೆ ಮಾಡಿ, ಒಂದು ಟೈಮ್ ಅಲ್ಲಿ ನಮ್ಮ ಭಾರತೀಯನ ಕೈಯಲ್ಲಿ ಒಂದು ಚಿನ್ನದ ನಾಣ್ಯ ಇತ್ತು, ಅದು ಹೋಯ್ತು. ಬೆಳ್ಳಿ ನಾಣ್ಯ ಬಂತು, ಅದು ಹೋಯ್ತು. ತಾಮ್ರದ ಕಾಯಿನ್ ಬಂತು, ಕಂಚು, ಹಿತ್ತಾಳೆ, ನಿಕ್ಕಲ್, ಅಲ್ಯೂಮಿನಿಯಂ ಕಾಯಿನ್ಗಳು ಕೂಡ ಬಂದವು. ಕೊನೆಗೆ ಕಾಗದದ ನೋಟ್ ಕೂಡ ಬಂತು. ನೆಕ್ಸ್ಟ್ ATM ಬಂತು, ಡೆಬಿಟ್ ಕಾರ್ಡ್ ಬಂತು, ಕ್ರೆಡಿಟ್ ಕಾರ್ಡ್ ಬಂತು, ಇಂಟರ್ನೆಟ್ ಬ್ಯಾಂಕಿಂಗ್ ಬಂತು, UPI ಬಂತು. ನಾವು ಇವೆಲ್ಲಾನು ಚಲಾವಣೆ ಮಾಡಿದ್ದೀವಿ. ಇವಾಗ ನೋಡಿ, ಒಬ್ಬ ತರಕಾರಿ ಅಂಗಡಿಯನ್ನಿಂದ ಹಿಡಿದು ಪಂಚತಾರ ಹೋಟ್ಲುವರೆಗೂ QR ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಹಣನ ವರ್ಗಾವಣೆ ಮಾಡ್ತಾ ಇದ್ದೀವಿ. ಇಂಥ ಒಂದು ತುಂಬಾ ಬದಲಾವಣೆಗಳು ಈ ಆರ್ಥಿಕ ಪ್ರಪಂಚದಲ್ಲಿ ನಡೆದೋಗ್ಬಿಡ್ತು. ಅದೇ ತರ ಇವಾಗ ಇನ್ನೊಂದು ಬದಲಾವಣೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ, ಅದು ಪಾಲಿಮರ್ ನೋಟು, ಅಂದ್ರೆ ಪ್ಲಾಸ್ಟಿಕ್ ನೋಟು. ನೋಡಿ, ಭಾರತದಲ್ಲಿ ನಿಜವಾಗ್ಲೂ ಕಾಗದದ ನೋಟು ಬೇಡನ, ಪಾಲಿಮರ್ ನೋಟು ತರೋದೇನಾ? ಈ ಪಾಲಿಮರ್ ನೋಟ್ ತರೋದ್ರಿಂದ ನಮ್ಮ ದೇಶದ ಸಾಲ ಎಲ್ಲ ನಿವಾರಣೆ ಆಗ್ಬಿಡ್ತದ? ಅಥವಾ ನಮ್ಮ ರೂಪಾಯಿ ದರ ಡಾಲರ್ ಮುಂದೆ ಇಂಪ್ರೂವ್ ಆಗ್ಬಿಡ್ತದ? ಬಡತನ ನಿವಾರಣೆ ಆಗ್ಬಿಡ್ತದ? ನಿರುದ್ಯೋಗ ನಿವಾರಣೆ ಆಗ್ಬಿಡ್ತದ? ಹಸಿವು ನಿವಾರಣೆ ಆಗ್ಬಿಡ್ತದ? ನೋಡಿ, ಅದೆಲ್ಲ ಒಂದು ಗಮನ ಸೆಳೆಯುವಂತ ಒಂದು ತಂತ್ರಗಾರಿಕೆ ಇಲ್ಲಿ ನಡೀತಾ ಇದೆ. ನಕಲಿ ನೋಟುಗಳಿಗೆ ಕಡಿವಾಣ ಹಾಕ್ತಿವಿ, ಪಾಕಿಸ್ತಾನದಿಂದ ಬರೋ ನೋಟುಗಳಿಗೆ ಕಡಿವಾಣ ಹಾಕ್ತಿವಿ ಅಂತ 500 ರೂಪಾಯಿ 1000 ರೂಪಾಯಿ ನೋಟುಗಳು ಹೋದ್ವು ಬಂದ್ವು. ಯಾವುದು ಕಡಿವಾಣ ಆಗ್ಲಿಲ್ಲ, ಇನ್ನು ಜಾಸ್ತಿ ಆದಂಗೆ ನಮಗೆ ಅನಿಸ್ತಾ ಇದೆ. ಇನ್ನು ಈ ರೂಪಾಯಿ
ಪಾಲಿಮರ್ ನೋಟುಗಳು ಬಿಟ್ಬಿಟ್ರೆ ರೂಪಾಯಿ ರೇಟ್ ಜಾಸ್ತಿ ಆಗ್ಬಿಡುತ್ತಾ? ಒಂದು ಟೈಮಲ್ಲಿ ಚಿನ್ನದ ಕಾಯಿನ್ಗಳನ್ನ ಎಣಿಸ್ತಾ ಇದ್ದಿದ್ದು ಅದೇ ಜನ ಇವಾಗ ಈ ಪ್ಲಾಸ್ಟಿಕ್ ಕಾಯಿನನ್ನ ನೋಟನ್ನ ಎಣಿಸ್ಬೇಕಂದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆಯಾ, ಕುಗ್ಗಿ ಪಾತಾಳಕ್ಕೆ ಹೋಗ್ತಾ ಇದೆಯಾ? ಆ ವಿಷಯನ ನಾವಿವತ್ತು ನಿಮ್ಮ ಜೊತೆ ಹಂಚಿಕೊಳ್ಳೋಣ. ನೋಡಿ, ಭಾರತದ ಹಣದ ಕತೆ ಕಾಗದದ ನೋಟಿನಿಂದ ಆರಂಭ ಆಗಿಲ್ಲಪ್ಪ. ಭಾರತದ ಹಣಕಾಸಿನ ಇತಿಹಾಸ ಅತ್ಯಂತ ಪ್ರಾಚೀನವಾದದ್ದು. ಪ್ರಾಚೀನ ಕಾಲದಲ್ಲಿ ಪಂಚ್ ಮಾರ್ಕ್ಸ್ಡ್ ಕಾಯಿನ್ಗಳು ಬಳಕೆ, ಪಂಚ್ ಮಾಡೋದು, ಟಂಕಸಾಲೆಯಲ್ಲಿ ಪಂಚ್ ಮಾಡಿರೋರು ಮೌರ್ಯರು, ಕುಶಾಣರು, ಶಾತವಾಹನರು, ಗುಪ್ತರು, ಇಂಥವರು ಅನೇಕ ರಾಜವಂಶಗಳು ಅದು ವಿವಿಧ ಲೋಹಗಳ ನಾಣ್ಯಗಳನ್ನ ಚಲಾವಣೆಗೆ ತರ್ತಾರೆ. ಆ ಕಾಲದಲ್ಲಿ ಚಿನ್ನ ಅನ್ನೋದು ಕೇವಲ ಆಭರಣ ಆಗಿರಲಿಲ್ಲ. ಚಿನ್ನ ಅಂದ್ರೆ ಸಂಪತ್ತು, ಚಿನ್ನ ಅಂದ್ರೆ ಅಧಿಕಾರ, ಚಿನ್ನ ಅಂದ್ರೆ ವ್ಯಾಪಾರ. ಅಷ್ಟೇ ಅಲ್ಲ, ರಾಜನ ನಾಣ್ಯದ ಮೇಲೆ ಜನರಿಗೆ ಎಷ್ಟು ವಿಶ್ವಾಸ ಇದೆ ಎಂಬುದು ಆ ರಾಜನ ಆಡಳಿತದ ಮೇಲಿನ ವಿಶ್ವಾಸದ ಪ್ರತಿಬಿಂಬನೆ ಆ ನಾಣ್ಯ ಆಗಿತ್ತು. ಗುಪ್ತರ ಕಾಲದಲ್ಲಿ ಚಿನ್ನದ ನಾಣ್ಯಗಳು ಇಂದಿಗೂ ಭಾರತದ ನಾಣ್ಯ ಇತಿಹಾಸದ ವೈಭವದ ಸಂಕೇತ ಆಗಿದ್ದಾವೆ. ದಕ್ಷಿಣ ಭಾರತದಲ್ಲಿಯೂ ಚಾಲುಕ್ಯರು, ರಾಷ್ಟ್ರಕೂಟರು, ಚೋಳರು, ವಿಜಯನಗರ ಸಾಮ್ರಾಜ್ಯ ಇಂಥ ಹಲವಾರು ರಾಜವಂಶಗಳ ಕಾಲದಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಮೊದಲಾದ ಲೋಹಗಳದ್ದು ನಾಣ್ಯಗಳು ಬಳಕೆಯಲ್ಲಿ ಇದ್ವು. ಆದರೆ ಅಂದಿನ ಹಣಕ್ಕೂ ಇಂದಿನ ಹಣಕ್ಕೂ ಒಂದು ಮೂಲಭೂತ ವ್ಯತ್ಯಾಸ ಇದೆ. ಇನ್ನು 100 ರೂಪಾಯಿ ನೋಟಲ್ಲೇ ಕಾಗದದಲ್ಲಿ ಮಾಡಿರ್ತಾರೆ. ಆ 100 ರೂಪಾಯಿ ಅಂತಿರೋ ಪ್ರಿಂಟ್ ಬೆಲೆ ಇದೆ ಬಟ್ ಅದು ಪೇಪರ್. ಆದ್ರೆ ಹಳೆ ಕಾಲದಲ್ಲಿ ಚಿನ್ನ, ಬೆಳ್ಳಿ ಆ ಮೌಲ್ಯಕ್ಕೆ ತಕ್ಕಂಗೆ ಆ ಕಾಯಿನನ್ನು ಮಾಡ್ತಾ ಇದ್ರು. ಅಲ್ಲೇನ್ ಬೇಕಾಗಿಲ್ಲ, ಆ ತೂಕ ಅದ್ರ ವ್ಯಾಲ್ಯೂನೇ 100 ರೂಪಾಯಿ ಅಂತ ತೋರಿಸ್ತಾ ಇದ್ರು. ಇವಾಗ ಪೇಪರ್ನ ನಾವು 100 ರೂಪಾಯಿ ಅಂತ ಕೊಡ್ತಾ ಇದ್ರಿ, ಅದನ್ನ 100 ರೂಪಾಯಿನೂ ನಾವು ಪೇಪರ್ ಆಗಿದ್ರು ಕೂಡ 100 ರೂಪಾಯಿ ಅಂತ ಇಸ್ಕೊತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇನ್ನು ಮುಂದೆ ಆ ಪೇಪರ್ ಹೊಟ್ಟೋಗ್ಬಿಡ್ತದೆ, ಪ್ಲಾಸ್ಟಿಕ್ ಪೇಪರ್ ಬರ್ತದೆ. ಅದನ್ನು ನಾನು ತಗೊಂಡ್ 100 ರೂಪಾಯಿ ಅಂತ ಕೊಟ್ರೆ ನೀವು 100 ರೂಪಾಯಿ ತಗೊಂಡ್ರಿ ಅಂತ ಹೇಳ್ತೀನಿ. ನೋಡ್ರಿ, ಮೊಹಮ್ಮದ್ ಬಿನ್ ತುಗ್ಲಕ್ ಟೈಮಲ್ಲಿ ಈ ಲೋಹದ ನಾಣ್ಯಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ನಕಲಿ ನಾಣ್ಯಗಳ ಸಮಸ್ಯೆ ಅವಾಗ ಜಾಸ್ತಿ ಆಗ್ಬಿಡ್ತು. ವ್ಯವಸ್ಥೆ ಮೇಲೆ ವಿಶ್ವಾಸಕ್ಕೆ ಹೊಡೆತ ಬಿದ್ದ್ಬಿಡ್ತು. ಪ್ರಯೋಗ ಯಶಸ್ವಿ ಆಗ್ಲಿಲ್ಲ. ಈ ಘಟನೆ ಶತಮಾನಗಳ ಹಿಂದಿಂದು. ಅಂದ್ರೆ 2025-26ರಲ್ಲಿ ಪಾಲಿಮರ್ ನೋಟಿನ ಚರ್ಚೆಗೂ ಅದು ಒಂದು ಆದ್ಯತೆ ಪಾಠ ಹೇಳ್ತದೆ. ಹಣ ಯಾವುದರಿಂದ ತಯಾರಾಗಿದೆ ಅನ್ನೋದಕ್ಕಿಂತ ಆ ಹಣದ ಮೇಲೆ ಜನರಿಗೆ ಎಷ್ಟು ವಿಶ್ವಾಸ ಇದೆ ಅನ್ನೋದೇ ಈ ಕತೆ ಹೇಳ್ತದೆ. ರೂಪಾಯಿ ಅನ್ನೋ ಹೆಸರು ಹಿಂದೆ ಯಾರಿದ್ದಾರೆ? ಆಧುನಿಕ ಭಾರತೀಯರು ರೂಪಾಯಿಯ ಇತಿಹಾಸದಲ್ಲಿ ಶೇರ್ ಶಾ ಸೂರ್ಯ ಹೆಸರು ತುಂಬಾ ಮುಖ್ಯ. 16ನೇ ಶತಮಾನದಲ್ಲಿ ಪ್ರಾಮಾಣೀಕೃತ ಬೆಳ್ಳಿಯ ರೂಪಾಯಿಯ ವ್ಯವಸ್ಥೆ ಬಲ ಆಯಿತು. ಮುಂದೆ ಮೊಘಲರು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಚಿನ್ನದ ಮೊಹರ್, ಬೆಳ್ಳಿಯ ರೂಪಾಯಿ, ತಾಮ್ರದ ನಾಣ್ಯ ಇವು ದೊಡ್ಡ ಸಾಮ್ರಾಜ್ಯದ ಆರ್ಥಿಕ ಚಟುವಟಿಕೆಯ ಬೆನ್ನೆಲುಬಾಗಿತ್ತು. ಹಣ ಕೇವಲ ವ್ಯಾಪಾರದ ಸಾಧನ ಆಗಿರಲಿಲ್ಲ, ಅದು ಆಡಳಿತದ ಶಕ್ತಿನೂ ಆಗಿತ್ತು. ನೋಡಿ, ಬ್ರಿಟಿಷರ ಕಾಲದಲ್ಲಿ ಕಾಗದದ ಹಣ ಬಂತು. ಬ್ರಿಟಿಷರು ಆಡಳಿತದೊಂದಿಗೆ ಭಾರತದ ಹಣದ ವ್ಯವಸ್ಥೆಗೆ ಮತ್ತೊಂದು ಮಹತ್ವನೇ ಕೊಟ್ಬಿಟ್ರು. ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಕಾಗದದ ಹಣನ ಬಳಕೆಗೆ ಪ್ರಾರಂಭ ಮಾಡ್ತವೆ. ನಂತರ ನೋಟು ಬಿಡುಗಡೆ ವ್ಯವಸ್ಥೆ ಕೇಂದ್ರೀಕರಣ ಆಗ್ತದೆ. 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ತದೆ.
1938ರಲ್ಲಿ RBIನಿಂದ ನೋಟ್ ಬಿಡುಗಡೆ ಕೂಡ ಶುರುವಾಗ್ತದೆ. 1947ರಲ್ಲಿ ನಮ್ಮ ದೇಶ ಸ್ವತಂತ್ರ ಆದಾಗ ಕಾಗದದ ಕರೆನ್ಸಿ ಆವಾಗಲೇ ನಮ್ಮ ದೇಶದ ಆರ್ಥಿಕತೆಯ ಪ್ರಮುಖ ಭಾಗ ಆಗ್ಬಿಟ್ಟಿತ್ತು. ಆದರೆ ನಾಣ್ಯಗಳ ಕತೆ ಮುಗ್ದಿರ್ಲಿಲ್ಲ ನೋಡಿ. ಕ್ಯೂಪೋನಿಕಲ್ಲು, ಅಲ್ಯೂಮಿನಿಯಮ್ಮು, ಸ್ಟೈನ್ಲೆಸ್ ಸ್ಟೀಲು, ಈಗ ಕಾಲಕ್ಕೆ ತಕ್ಕಂಗೆ ಹಣದ ವಸ್ತು ಬದಲಾವಣೆ ಆಗ್ತಾನೆ ಬರ್ತದೆ. ಆದ್ರಿಂದ ಚಿನ್ನ, ಬೆಳ್ಳಿ, ತಾಮ್ರ, ನಿಕ್ಕಲ್, ಅಲ್ಯೂಮಿನಿಯಂ, ಕಾಗದ, ಡಿಜಿಟಲ್, ಇವಾಗ ಕೊನೆ ಬಂದ್ ನಿಂತಿದೆ ಪಾಲಿಮರ್. ನೋಡಿ, ಈ ಹಣ ನಮ್ಮ ದೇಶದಲ್ಲಿ ಎಷ್ಟು ದೀರ್ಘವಾದ ಪ್ರಯಾಣ ಮಾಡಿ ಇವಾಗ ಬಂದ್ ಪಾಲಿಮರ್ ನಿಂತಿದೆ. ಹಿಂಗಂದಿದ್ ಮಾತ್ರಕ್ಕೆ ನಮ್ಮ ಹಣದ ಗುಣಮಟ್ಟ ಕುಸಿತು ಅಂತ ಹೇಳ್ಬಾರ್ದಪ್ಪ. ಇದು ತಂತ್ರಜ್ಞಾನ, ಲಭ್ಯತೆ, ತಯಾರಿಕೆ, ವೆಚ್ಚ, ಬಾಳಿಕೆ, ಭದ್ರತೆ ಮತ್ತು ಆರ್ಥಿಕ ವ್ಯವಸ್ಥೆಯ ಬದಲಾವಣೆಯ ಕತೆ ಇದು. ನೋಡಿ, 1947ರಲ್ಲಿ ₹1 $1ಗೆ ಸಮನಾಗಿತ್ತ. ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪದೇ ಪದೇ ಹರಿದಾಡೋ ಒಂದು ವಾದನ ನಾವು ಗಮನಿಸ್ಬೇಕು. ಸ್ವಾತಂತ್ರ್ಯ ಬಂದಾಗ ₹1ಗೆ $1 ಇತ್ತು. ಈಗ $1ಗೆ ಇಷ್ಟು ರೂಪಾಯಿ ಕೊಡಬೇಕು, ಆದ್ರಿಂದ ರೂಪಾಯಿ ಸಂಪೂರ್ಣ ಕುಸಿದಿದೆ. ಈ ಹೋಲಿಕೆ ಅಷ್ಟೊಂದು ಸರಳ ಅಲ್ಲ. 1947ರ ರೂಪಾಯಿ ಇಂದಿನಂತೆ ಮುಕ್ತ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ತೇಲುತ್ತಿದ್ದ ಕರೆನ್ಸಿ ಆಗಿರಲಿಲ್ಲ. ಅದು ಬ್ರಿಟಿಷ್ ಪೌಂಡ್ ವ್ಯವಸ್ಥೆಗೆ ಸಂಬಂಧಿಸಿದ ಕರೆನ್ಸಿ ಆಗಿತ್ತು. ಅಂದಿನ ಕ್ರಾಸ್ ರೇಟ್ ಆಧಾರದ ಅಂದಾಜಲ್ಲಿ $1ಗೆ ಸುಮಾರು ₹3 ಆಸುಪಾಸಿನ ಸಂಬಂಧ ಬರ್ತಾ ಇತ್ತು. ಆದ್ರಿಂದ ₹1 $1 ಎಂಬ ವೈರಲ್ ಹೇಳಿಕೆಯನ್ನ ಇವಾಗ ಸತ್ಯವಾಗಿ ಹೇಳಕ್ ಸರಿ ಅಲ್ಲ. ಹಾಗಾದ್ರೆ ದಶಕಗಳಿಂದ ರೂಪಾಯಿ ಡಾಲರ್ ವಿರುದ್ಧ ಯಾಕೆ ದುರ್ಬಲ ಆಯಿತು? ರೂಪಾಯಿ ಯಾಕೆ ದುರ್ಬಲ ಆಗ್ತಾ ಇದೆ? ರೂಪಾಯಿ ಮೌಲ್ಯ ಕುಸಿತಕ್ಕೆ ಒಂದೇ ಕಾರಣ ಇಲ್ಲ. ಒಬ್ಬ ಪ್ರಧಾನ ಮಂತ್ರಿ ಕಾರಣ ಅಲ್ಲ, ಒಂದು ಸರ್ಕಾರ ಕಾರಣ ಅಲ್ಲ, ಒಂದು ಬಜೆಟ್ ಕಾರಣ ಅಲ್ಲ, ಕಚ್ಚಾ ತೈಲದ ಆಮದು ಕೂಡ ಕಾರಣ ಅಲ್ಲ, ವ್ಯಾಪಾರದ ಕೊರತೆನೂ ಕಾರಣ ಅಲ್ಲ, ದೇಶೀಯ ಹಣದುಬ್ಬರನೂ ಕಾರಣ ಅಲ್ಲ, ಅಮೆರಿಕದ ಬಡ್ಡಿ ದರ ಕೂಡ ಕಾರಣ ಅಲ್ಲ, ಡಾಲರ್ ಬಲ ಕೂಡ ಕಾರಣ ಅಲ್ಲ, ವಿದೇಶಿ ಬಂಡವಾಳದ ಒಳಹರಿವು ಮತ್ತೆ ಹೊರಹರಿವು ಕೂಡ ಕಾರಣ ಅಲ್ಲ, ಯುದ್ಧಗಳು ಕಾರಣ ಅಲ್ಲ, ಜಾಗತಿಕ ಆರ್ಥಿಕ ಸಂಕಷ್ಟ ಕೂಡ ಕಾರಣ ಆಗಲ್ಲ. ದೇಶೀಯ ಉತ್ಪಾದಕತೆ, ವಿದೇಶಿ ಸಾಲ, RBI ಹಣಕಾಸು ನೀತಿ ಇವ್ಯಾವು ಕಾರಣ ಅಲ್ಲ. ಆದರೆ ಇವೆಲ್ಲವೂ ರೂಪಾಯಿ ವಿನಿಮಯ ಮೌಲ್ಯದ ಮೇಲೆ ಪರಿಣಾಮನ ಖಂಡಿತ ಬೀರಿದ್ವು. ಅದರ ಪರಿಣಾಮನೇ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಈ ಮಟ್ಟಕ್ಕೆ ಬಂದು ನಿಂತಿದೆ. ನೋಡಿ, 1991ರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಸಂಕಷ್ಟ ಭಾರತದ ಆರ್ಥಿಕ ಇತಿಹಾಸಕ್ಕೆ ಮಹತ್ವದ ತಿರುವು ಬಂದಂತ ಟೈಮ್. ಅದಾದ ನಂತರ ಆರ್ಥಿಕ ಉದಾರೀಕರಣ ನಡೀತದೆ. ರೂಪಾಯಿಯ ವಿನಿಮಯ ವ್ಯವಸ್ಥೆಯು ಕ್ರಮೇಣ ಹೆಚ್ಚು ಮಾರುಕಟ್ಟೆಗೆ ಆಧಾರಿತ ಆಗ್ತದೆ. ಹೀಗಿರುವಾಗ 1947ರ ರೂಪಾಯಿಯನ್ನ 2026ರ ರೂಪಾಯಿ ಜೊತೆ $1ಗೆ ಎಷ್ಟು ರೂಪಾಯಿ ಅಂತ ಒಂದೇ ಸಂಖ್ಯೆಯಲ್ಲಿ ಹೋಲಿಸಿದ್ರೆ ಅದು ಅರ್ಧ ಸತ್ಯ ಆಗ್ಬಿಡ್ತದೆ, ಪೂರ್ತಿ ಸತ್ಯ ಅಲ್ಲ. ಪೂರ್ತಿ ವಿಷಯ ಹೇಳ್ದಂಗ ಆಗಲ್ಲ. ನೋಡಿ, ಭಾರತ ಬದಲಾಗಿದೆ ನಿಜ, ನಾವೆಲ್ಲ ನೋಡ್ತಾ ಇದೀವಿ. ದೇಶ ನೋಡ್ತಾ ಇದೆ, ಪ್ರಪಂಚದ ಎಲ್ಲಾ ದೇಶಗಳು ನೋಡ್ತಾ ಇವೆ. ಆದ್ರೆ ಸವಾಲುಗಳು ಬದಲಾಗ್ತಾ ಇವೆ. ಸ್ವಾತಂತ್ರ್ಯದ ಹೊತ್ತಿನಲ್ಲಿ ಭಾರತದ ಜನಸಂಖ್ಯೆ ಸುಮಾರು 34 ಕೋಟಿ ಇತ್ತು.
ಆವಾಗ ಕೈಗಾರೀಕರಣ ಸೀಮಿತವಾಗಿತ್ತು, ಬಡತನ ವ್ಯಾಪಕವಾಗಿತ್ತು, ಸಾಕ್ಷರತೆ ತುಂಬಾ ಕಡಿಮೆ ಇತ್ತು, ಮೂಲ ಸೌಕರ್ಯ ತುಂಬಾ ದುರ್ಬಲವಾಗಿತ್ತು. ಇಂದು ಪರಿಸ್ಥಿತಿ ಸಂಪೂರ್ಣ ವಿಭಿನ್ನ. ಭಾರತ ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗುತ್ತಿದೆ. 2025-26ರಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಸೇರಿ ಭಾರತದ ಒಟ್ಟು ಎಕ್ಸ್ಪೋರ್ಟ್ಸ್ ಸುಮಾರು 860.09 ಬಿಲಿಯನ್ ದಾಟಿದೆ. ಅಂದ್ರೆ ಯೋಚನೆ ಮಾಡಿ ದೇಶದ ಆರ್ಥಿಕತೆ ಎಷ್ಟು ಅಭಿವೃದ್ಧಿ ಆಗಿದೆ. ಆದ್ರೆ ಇನ್ನೊಂದು ಕಡೆ ಸಾಲದ ಪ್ರಶ್ನೆನೂ ಇದೆ. ನೋಡಿ, 2026 ಮಾರ್ಚ್ ಕೊನೆ ವೇಳೆಗೆ ಕೇಂದ್ರ ಸರ್ಕಾರದ ಡೆಬಿಟ್ಸ್ ಅಂಡ್ ಲಯಬಿಲಿಟೀಸ್ ಕೇವಲ ಸುಮಾರು 197.18 ಲಕ್ಷ ಕೋಟಿ ಇದೆ. ಹಾಗಾಗಿ ಭಾರತ ಅಭಿವೃದ್ಧಿ ಆಗಿದೆ, ಸಮಸ್ಯೆಗಳೇ ಇಲ್ಲ ಅನ್ನೋದು ತಪ್ಪು. ಭಾರತದಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ ಅನ್ನೋದು ಕೂಡ ತಪ್ಪು. ನೋಡಿ, ಸತ್ಯ ಅನ್ನೋದು ಆ ಲೈನು ಮತ್ತು ಈ ಲೈನು ಮಧ್ಯದಲ್ಲೇ ಇದೆ ಅನ್ನೋದಂತೂ ಸತ್ಯಪ್ಪ. ನೋಡಿ, ಈಗ ಬರ್ತಾ ಇದೆ ಪಾಲಿಮರ್ ನೋಟು. ಭಾರತಕ್ಕೆ ಪಾಲಿಮರ್ ನೋಟು ಕಲ್ಪನೆ ಹೊಸದಲ್ಲ. ಹಿಂದೆನೆ 10 ರೂಪಾಯಿ ಪಾಲಿಮರ್ ನೋಟುಗಳನ್ನ ಬಿಡೋದಕ್ಕೆ ಒಂದು ಚಿಂತನೆ ನಡೆದಿತ್ತು. ಕೆಲವು ನಗರಗಳಲ್ಲಿ ಪ್ರಯೋಗಿಸ ಚಿಂತನೆನೂ ನಡೆದಿತ್ತು. ಕೊಚ್ಚಿನ್, ಮೈಸೂರು, ಜೈಪುರ, ಶಿಮ್ಲಾ, ಭುವನೇಶ್ವರ ಹೀಗೆ ವಿಭಿನ್ನ ಹವಾಮಾನ ಹೊಂದಿರೋ ಪ್ರದೇಶಗಳಲ್ಲಿ ಪರೀಕ್ಷೆಗೆ ಪರಿಗಣಿಸಲಾಗಿತ್ತು. ಆದರೆ ಆ ಪ್ರಯೋಗ ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬರಲಿಲ್ಲ. ಈಗ ಮತ್ತೆ ಪಾಲಿಮರ್ ಸಬ್ಸ್ಟ್ರೇಟ್ ಕುಂಡಿತ ಚಟುವಟಿಕೆಗಳು, ವರದಿಗಳು ಬರ್ತಾ ಇರೋದ್ರಿಂದ ಹೊಸ ಜೀವ ಬಂದ್ಬಿಟ್ಟಿದೆ. ಆದ್ರೆ ಇಲ್ಲಿ ಎಚ್ಚರಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ಭಾರತ ಸರ್ಕಾರ ಪಾಲಿಮರ್ ನೋಟ ಬಿಡುಗಡೆ ಮಾಡೋದಕ್ಕೆ ಅಂತಿಮ ನಿರ್ಧಾರ ಮಾಡಿಬಿಟ್ಟಿದೆ ಅಂತ ಘೋಷಿಸೋದು ತಪ್ಪು. ಇದೇನು ಸದ್ಯಕ್ಕೆ ಪಾಲಿಮರ್ ಕರೆನ್ಸಿ ಅಂತ ನಡಿಬಹುದಾದ ತಾಂತ್ರಿಕ ತಯಾರಿ ಅಥವಾ ಪ್ರಯೋಗಾತ್ಮಕ ಹೆಜ್ಜೆ ಸಾಧ್ಯತೆ ಅಂತ ನೋಡೋದು ಹೆಚ್ಚು ಸೂಕ್ತ. ನೋಡಿ, ಈಗ ಏನೋ ಒಂದು ಪ್ರಯೋಗ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದು ಸಫಲ ಆದ್ರೆ ಅದರದ ಪರಿಣಾಮಗಳು ಇದ್ದೇ ಇರ್ತದೆ. ನೋಡಿ, ಪಾಲಿಮರ್ ನೋಟ್ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಳ್ಳೋಣ. ಯಾಕಂದ್ರೆ ಜನಸಾಮಾನ್ಯನ ದೃಷ್ಟಿಯಲ್ಲಿ, ಭಾಷೆಯಲ್ಲಿ ಪಾಲಿಮರ್ ನೋಟ್ ಅಂದ್ರೆ ಪ್ಲಾಸ್ಟಿಕ್ ನೋಟ್. ಆದ್ರೆ ಇದು ನಮ್ಮ ಮನೆಯ ಪ್ಲಾಸ್ಟಿಕ್ ಕವರ್ನಿಂದ ತಯಾರಿಸುವಂತ ಸಾಮಾನ್ಯ ಪ್ಲಾಸ್ಟಿಕ್ ಅಲ್ಲ. ವಿಶೇಷವಾಗಿ ಪಾಲಿಮರ್ ಸಬ್ಸ್ಟ್ರೇಟ್ ಬಳಸಿ ಕರೆನ್ಸಿ ಮಾಡ್ತಾರೆ. ಇಲ್ಲಿ ಅತ್ಯಂತ ವೈಶಿಷ್ಟ್ಯ ಏನಂದ್ರೆ ಟ್ರಾನ್ಸ್ಪರೆಂಟ್ ವಿಂಡೋ ಇರ್ತದೆ. ಅಂದ್ರೆ ನೋಟಿನ ಒಂದು ಭಾಗ ಪಾರದರ್ಶಕವಾಗಿರ್ತದೆ. ಅದ್ರ ಜೊತೆಗೆ ಅತ್ಯಾಧುನಿಕವಾದ ಸೆಕ್ಯೂರಿಟಿ ಫೀಚರ್ಸ್ ಇರುತ್ತೆ, ಹೋಲೋಗ್ರಾಫಿಕ್ ಇರುತ್ತೆ, ಎಲಿಮೆಂಟ್ಸ್ ಇರುತ್ತೆ. ಇವೆಲ್ಲನೂ ತುಂಬಾ ಚೆನ್ನಾಗಿ ಸಂಯೋಜಿಸಲಾಗಿರ್ತದೆ. ಇದು ಕೌಂಟರ್ಫಿಟ್ ಕರೆನ್ಸಿ ತಯಾರು ಮಾಡೋರು ಕೂಡ ಈ ಹೆಚ್ಚುವರಿ ತಾಂತ್ರಿಕತೆಗೆ ಅಡಚಣೆ ಆಗ್ತದೆ. ಅಂದ್ರೆ ಖೋಟಾ ನೋಟ್ ಮಾಡೋಕ್ಕೆ ಅಷ್ಟು ಸಲೀಸಾಗಲ್ಲ. ನೋಡಿ, ಈ ಪಾಲಿಮರ್ ಕರೆನ್ಸಿ ಇದು ಪಯಣ ಏನದು, ಎಲ್ಲಿಂದ ಶುರುವಾಯ್ತು ಅಂತ ನೋಡೋಣ. ಆಸ್ಟ್ರೇಲಿಯಾದಲ್ಲಿ ಪಾಲಿಮರ್ ಕರೆನ್ಸಿ ಪ್ರಮುಖ ಮುಂಚೂಣಿಯಲ್ಲಿರುವಂತ ದೇಶ. 1988ರಲ್ಲಿ ಆಸ್ಟ್ರೇಲಿಯಾದಲ್ಲಿ ದ್ವಿಶತಮಾನೋತ್ಸವ ಅಂತ ಆಚರಿಸ್ತಾರೆ. ಆ ಟೈಮಲ್ಲಿ $10 ಪಾಲಿಮರ್ ನೋಟನ್ನ ರಿಲೀಸ್ ಮಾಡ್ತಾರೆ. ನಂತರ ಈ ತರ ಮುಖಬೆಲೆ ವಿಸ್ತರಣೆ ಕೂಡ ನಡೀತದೆ. ಮುಂದೆ ಇದೇ ದಾರಿಯಲ್ಲಿ ನ್ಯೂಜಿಲ್ಯಾಂಡ್, ಕೆನಡಾ, ಬ್ರಿಟನ್ ಈ ತರ ಅನೇಕ ರಾಷ್ಟ್ರಗಳು ಕೂಡ ಪಾಲಿಮರ್ ಕರೆನ್ಸಿನ ಶುರು ಮಾಡ್ತವೆ. ಈಗ
ಸುಮಾರು 60ಕ್ಕೂ ಹೆಚ್ಚು ದೇಶಗಳಲ್ಲಿ ಪಾಲಿಮರ್ ನೋಟು ಚಾಲನೆಯಲ್ಲಿ ಇದೆ. ಹಂಗಿರುವಾಗ ಭಾರತ ಇಷ್ಟು ವರ್ಷ ಯಾಕೆ ಪಾಲಿಮರ್ ನೋಟನ್ನು ಬಳಸೋದಕ್ಕೆ ಕಾಯ್ತಾ ಇದೆ? ನೋಡಿ, ಭಾರತಕ್ಕೆ ಪಾಲಿಮರ್ ನೋಟು ಯಾಕೆ ಬೇಕಾಗ್ಬೋದು? ಒಂದು 10 ರೂಪಾಯಿ ನೋಟಿನ ಜೀವನನ ಕಲ್ಪಿಸ್ಕೊಳ್ಳಿ. ಬೆಳಿಗ್ಗೆ ಅದು ಹೋಟೆಲ್ ಮಾಲೀಕನ ಕೈಯಲ್ಲಿ ಇರ್ತದೆ, ಮಧ್ಯಾಹ್ನ ಆಟೋ ಡ್ರೈವರ್ ಕೈಯಲ್ಲಿ ಇರ್ತದೆ, ಸಾಯಂಕಾಲ ತರಕಾರಿ ಅಂಗಡಿಗಳವ್ರ ಕೈಯಲ್ಲಿ ಇರ್ತದೆ, ಇನ್ನ ಮತ್ತೆ ರಾತ್ರಿಗೆ ಯಾರೋ ಒಬ್ಬ ಗ್ರಾಹಕನಿಗೆ ಜೋಬ್ಗೆ ಹೋಗುತ್ತೆ, ಮತ್ತೆ ಅಂಗಡಿಗೆ ಹೋಗುತ್ತೆ, ಮತ್ತೆ ಬ್ಯಾಂಕ್ಗೆ ಹೋಗುತ್ತೆ. ಈ ತರ ಒಂದು 10 ರೂಪಾಯಿ ನೋಟು ಒಂದ್ ದಿವಸದಲ್ಲಿ ಎಷ್ಟೋ ಜನರ ಕೈ ಬದಲಾವಣೆ ಆಗ್ಬಿಡ್ಬೋದು. ಈ ತರ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಕೈ ಬದಲಾಯಿಸುವಂತ ಈ ಸಣ್ಣ ಮುಖಬೆಲೆ ನೋಟುಗಳಿಗೆ ತುಂಬಾ ದೊಡ್ಡ ಶತ್ರುಗಳು ಯಾರಂದ್ರೆ ಬೆವರು, ನೀರು, ತೇವಾಂಶ, ಧೂಳು, ಮಡ್ಚೋದು, ಹರಿಯೋದು, ಇವೆಲ್ಲನೂ ಆ ನೋಟನ್ನ ಒಂದು ತಾಜಾತನನ ಹಾಳು ಮಾಡ್ಬಿಡ್ತವೆ. ಹಿಂಗಾಗಿ ಕಾಗದದ ನೋಟುಗಳು ತುಂಬಾ ತುಂಬಾ ಬೇಗನೆ ಹಾಳಾಗ್ತಾ ಇದ್ವು, ಹರಿದೋಗ್ತಾ ಇದ್ವು, ತೂತ್ ಬೀಳ್ತಾ ಇದ್ವು, ಶೀಡಾಗ್ಬಿಡ್ತಾ ಇದ್ವು. ನೋಡಿ, RBI ವಾರ್ಷಿಕ ವರದಿನ ನೋಡೋಣ. 24-25ರಲ್ಲಿ ಕರೆನ್ಸಿ ಪ್ರಿಂಟಿಂಗ್ ಎಕ್ಸ್ಪೆಂಡಿಚರ್ ಎಷ್ಟಪ್ಪ ಆಯ್ತಂದ್ರೆ 6,373 ಕೋಟಿ ರೂಪಾಯಿ ಇತ್ತು. ಇದು ಉಲ್ಲೇಖ ಇದೆ. ಹಾಗೆ ಬಳಕೆಗೆ ಯೋಗ್ಯವಲ್ಲ ದೊಡ್ಡ ಪ್ರಮಾಣದ ನೋಟುಗಳನ್ನ ಹಿಂಪಡೆಯೋದಕ್ಕೂ ಇಲ್ಲಿ ಉಲ್ಲೇಖಿಸ್ತಾರೆ. ಇಲ್ಲೇ ಪಾಲಿಮರ್ ಕರೆನ್ಸಿ ಆರ್ಥಿಕವಾಗಿ ಕುತೂಹಲನ ಕೆರಳಿಸ್ತದೆ. ನೋಡಿ, ಪಾಲಿಮರ್ ನೋಟುಗಳನ್ನ ಬಳಸಿದ್ರೆ ಅದು ತುಂಬಾ ದಿನ ಬಾಳಿಕೆ ಇರ್ತದೆ, ಹರಿದೋಗಲ್ಲ, ನೆಂದೋಗಲ್ಲ, ತೂತು ಬಿಡಲ್ಲ, ಶೇಡ್ ಆಗಲ್ಲ, ಹೆಚ್ಚು ಬಾಳಿಕೆ. ನೋಡಿ, ಮೂಲದಲ್ಲಿ ಉಲ್ಲೇಖಿಸಿರೋ ಅಂದಾಜು ಪ್ರಕಾರ ಪಾಲಿಮರ್ ನೋಟು ಕಾಗದದ ನೋಟುಗಿಂತ ಸುಮಾರು 4 ಪಟ್ಟು ಹೆಚ್ಚು ಕಾಲ ಬಾಳ್ತದೆ. ಮತ್ತೆ ಇದು ನೀರಿಗೆ ನೆಂದೋಗಲ್ಲ. ನೀರಾಗ್ಲಿ ಬೆವರಾಗ್ಲಿ ಕಾಗದದ ನೋಟ್ ತರ ಇದು ಬೇಗನೆ ಹಾಳಾಗಲ್ಲ. ಇದು ಇನ್ನೊಂದು ಅನುಕೂಲ. ಮತ್ತೆ ಸ್ವಚ್ಛವಾಗಿರ್ತದೆ. ನೋಡಿ, ಅದು ಕ್ಲೀನ್ ಆಗಿರುತ್ತೆ. ಕೈಯಲ್ಲೇ ನೀವು ಒರೆಸಿದ್ರೆ ಸಾಕು, ಆ ಗಲೀಜು, ಆ ನೀರು ಹೊರ್ಟೋಗ್ಬಿಡ್ತದೆ. ಆದ್ರೆ ಕಾಗದದ ನೋಟಲ್ಲಿ ಹಂಗೆ ಮಾಡಕ್ಕಾಗಲ್ಲ. ಮತ್ತೆ ನಕಲಿ ನೋಟ್ನ ಮಾಡಕ್ಕೆ ಸ್ವಲ್ಪ ಕಷ್ಟನೇ ಆಗಬಹುದು. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ವಿಂಡೋಸ್ ಇರ್ದಂಗೆ ಇಲ್ಲಿ ಸೋಫಿಸ್ಟಿಕೇಟೆಡ್ ಸೆಕ್ಯೂರಿಟಿ ಫೀಚರ್ಸ್ ಇರ್ತವೆ. ಹಿಂಗಾಗಿ ಇದನ್ನ ಕೋಟಾ ತಯಾರಿಸೋದಕ್ಕೆ ತುಂಬಾ ದಿನ ಆಗ್ಬೋದು. ಮತ್ತೆ ಇದನ್ನ ಮರುಬಳಕೆ ಮಾಡೋಕ್ಕೂ ಒಂದು ಪಾಲಿಮರ್ ಮೆಟೀರಿಯಲ್ ಅನ್ನೋದಿದೆಯಲ್ಲ, ಅದನ್ನ ರೀಸೈಕ್ಲಿಂಗ್ ಸಾಧ್ಯತೆ ಇದೆ. ಮೊದಲು ಪೇಪರ್ ನೋಟುಗಳಂದ್ರೆ ಸುಟ್ಟಾಕ್ಬೇಕಾಗಿತ್ತು, ನಾಶ ಮಾಡೋದು. ಇದು ಹಂಗೇನಿಲ್ಲ. ಇದೇ ಪಾಲಿಮರ್ ಮೆಟೀರಿಯಲ್ನ ತಗೊಂಡು ಮತ್ತೆ ಇದೆಲ್ಲ ಹಾಳಾಗಿದ್ದಾದ್ಮೇಲೆ ಹೊಸ ನೋಟ್ ಮಾಡಾಕ್ಬೋದು, ರೀಸೈಕ್ಲಿಂಗ್. ಇನ್ನ ದೀರ್ಘಾವಧಿ ವೆಚ್ಚ ನೋಡಿ, ಒಂದು ಸರಿ ಪ್ರಿಂಟ್ ಹಾಕ್ಸಿದ್ರೆ ಸುಮಾರು ವರ್ಷ ಅದರದ್ದು ಲೈಫ್ ಸೈಕಲ್ ಅನ್ನೋದು ಇರ್ತದೆ. ಹಿಂಗಾಗಿ ಲೈಫ್ ಸೈಕಲ್ ಕಾಸ್ಟ್ ಅನ್ನೋದು ಕಡಿಮೆ ಆಗ್ಬಿಡ್ತದೆ. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯಲ್ಲ. ಪಾಲಿಮರ್ ನೋಟುಗಳಿಗೂ ಒಂದು ಸಮಸ್ಯೆ ಇರ್ತದೆ. ನೋಡಿ, ಪಾಲಿಮರ್ ನೋಟು 4 ಪಟ್ಟು ಬಾಳುತ್ತೆ. ಮತ್ತೆ ಹಿಂಗಾಗಿ ಎಲ್ಲಾ ನೋಟುಗಳನ್ನ ಪಾಲಿಮರ್ ನೋಟುಗಳು ಮಾಡ್ಬಿಡಿ ಅಂತ ಹೇಳೋದು ತುಂಬಾ ಸಲೀಸು. ಆದ್ರೆ ಒಂದು ದೇಶದ ಸಂಪೂರ್ಣ ಕರೆನ್ಸಿ ಎಕೋಸಿಸ್ಟಮ್ ಬದಲಾಯಿಸೋದ ಸುಲಭ ಅಲ್ಲ. ಮೊದಲನೇ ಸಮಸ್ಯೆ ಆರಂಭಿಕ ವೆಚ್ಚ. ಯಾಕಂದ್ರೆ ಒಬ್ಬ ಸಬ್ಸ್ಟೇಟ್ ಬೇಕು, ಪ್ರಿಂಟಿಂಗ್ ಟೆಕ್ನಾಲಜಿ ಹೊಂದಾಣಿಕೆ ಬೇಕು, ಕ್ವಾಲಿಟಿ ಕಂಟ್ರೋಲ್ ಬೇಕು, ಮತ್ತೆ ರೀಸೈಕ್ಲಿಂಗ್ ವ್ಯವಸ್ಥೆ ಬೇಕು. ಮತ್ತೆ ಎರಡನೇದೇನಪ್ಪ ಅಂದ್ರ ಇದ್ರ ಜೊತೆಗೆ ATMಗಳು
ಕ್ಯಾಶ್ ಶೋಟಿಂಗ್ ಮಿಷಿನ್ಗಳು, ಹೊಸ ನೋಟಿನ ಗಾತ್ರ, ದಪ್ಪ, ಮೇಲ್ಮೈಯೆ ಮತ್ತೆ ಯಂತ್ರ ಓದೋ ಸಾಮರ್ಥ್ಯನ ಪರಿಶೀಲಿಸ್ಬೇಕಾಗುತ್ತೆ. ಇಡೀ ಇಂಡಿಯಾದಲ್ಲ, ಎಲ್ಲ ಕಡೆ ಎಲ್ಲ ATMಗಳದ್ದು ಒಂದು ಸಾಫ್ಟ್ವೇರ್, ಅದರದ್ದು ಸ್ಟೈಲ್, ಅದರದ್ದು ವರ್ಕಿಂಗ್ ಪ್ರೊಸೀಜರ್ನ ಬದಲಾಯಿಸ್ಬೇಕಾಗ್ತದೆ. ಅದು ದೊಡ್ಡ ಕೆಲಸ. ಮೂರನೇದು ಏನಪ್ಪಾ ಅಂದ್ರೆ ನಮ್ಮ ದೇಶದ ಹವಾಮಾನ. ಇದು ಪಾಲಿಮರ್ಗೆ ಸೂಕ್ತ ಅಂತ ಹೇಳೋದಕ್ಕೆ ರೀಸನ್ನೇ ನಮ್ಮ ಹವಾಮಾನ. ನೋಡಿ, ಕೋಲಾರಲ್ಲಿ ಬೇಸಿಗೆ ಇವಾಗಿದೆ, ಆದ್ರೆ ಮಂಗಳೂರಿನ ತೇವಾಂಶ ಅನ್ನೋದು ಇನ್ನೊಂದ್ ತರ ಇರ್ತದೆ. ದೆಹಲಿದ ಚಳಿ ಅನ್ನೋದು ಮತ್ತಿನ್ನೊಂದ್ ತರ ಇರ್ತದೆ. ರಾಜಸ್ಥಾನದ ಉಷ್ಣತೆ ಅನ್ನೋದು ಇನ್ನೊಂದ್ ತರ ಇರ್ತದೆ. ಹಿಂಗಾಗಿ ಆಸ್ಟ್ರೇಲಿಯಾದಲ್ಲಿ ಯಶಸ್ವಿ ಆಗಿರೋ ತಂತ್ರಜ್ಞಾನ ಭಾರತಕ್ಕೆ ನೇರವಾಗಿ ಕಾಪಿ ಅಂಡ್ ಪೇಸ್ಟ್ ಮಾಡಕ್ ಆಗಲ್ಲಪ್ಪ. ಭಾರತೀಯ ಪರಿಸ್ಥಿತಿಯಲ್ಲಿ ಪರೀಕ್ಷಿಸ್ಬೇಕು. ಈ ನೋಟು ಆಗುತ್ತಾ, ಇದು ಸರಿನಾ, ಜನ ನಂಬ್ತಾರ, ಜನ ಒಪ್ಕೋತಾರ, ATM ಇಂಥ ಮಿಷಿನ್ಗಳಲ್ಲಿ ಆ ನೋಟು ಇದು ಇಷ್ಟು ರೂಪಾಯಿದೆ ಅಂತ ರೆಕಗ್ನೈಸ್ ಮಾಡುತ್ತಾ, 100 ರೂಪಾಯಿ ಇದು ಕೊಡು ಅಂದ್ರೆ ಆ 100 ರೂಪಾಯಿ ಅದು ಆ ಸೈಜು, ಆ ಥಿಕ್ನೆಸ್ ತರ ಲೆಕ್ಕ ಹಾಕಿ ಕೊಡಕ್ ಆಗುತ್ತಾ, ಜಾಸ್ತಿ ಕೊಟ್ಬಿಡುತ್ತಾ, ಕಮ್ಮಿ ಕೊಟ್ಬಿಡ್ತದ ಅಂತ. ಇನ್ನೊಂದೇನಂದ್ರೆ ಇದು ಪರಿಸರ ಸ್ನೇಹಿತನ ಅಂತ. ನೋಡಿ, ಪ್ಲಾಸ್ಟಿಕ್ ಅಂದ್ರೆ ಸಾಕು ಪರಿಸರ ವಿರೋಧಿ ತಕ್ಷಣ ಅಂತ ಹೇಳ್ಕೊಡಕ್ ಆಗಲ್ಲ. ಪಾಲಿಮರ್ ನೋಟು ಪರಿಸರ ಸ್ನೇಹಿ ಕೂಡ ಇದೆ ಅಂತಾನು ಹೇಳಕ್ ಆಗಲ್ಲ. ನೋಡಿ, ಸಂಪೂರ್ಣ ಜೀವನ ಚಕ್ರನ ನೋಡ್ಬೇಕು. ಉತ್ಪಾದನೆ, ವಿತರಣೆ, ಬಳಕೆ ಮತ್ತೆ ಹಿಂಪಡೆಯೋದು, ರೀಸೈಕ್ಲಿಂಗು, ಅಂತಿಮ ವಿಲೇವಾರಿ, ಈ ಸಂಪೂರ್ಣ ಚಿತ್ರಣ ಕಾರ್ಬನ್ ಫುಟ್ ಪ್ರಿಂಟ್ ಇದೆ. ಎನ್ವಿರಾನ್ಮೆಂಟಲ್ ಕೋಡ್ ಕೂಡ ಹಾಕ್ಬೋದು. ಇದನ್ನ ಕಾಗದದ ನೋಟು ಜೊತೆ ಹೋಲಿಸ್ಬೇಕು. ಅದಾದ ನಂತರ ಈ ಕಾಗದದ ನೋಟ ಸರಿನಾ ಅಥವಾ ಪಾಲಿಮರ್ ನೋಟ್ ಸರಿನಾ ಅನ್ನೋ ತೀರ್ಮಾನಕ್ಕೆ ಬರ್ಬೋದು. ಆದ್ರೆ ದೊಡ್ಡ ಪ್ರಶ್ನೆ ಏನಂದ್ರೆ, ಪಾಲಿಮರ್ ನೋಟ್ ಅಂದ್ರೆ ರೂಪಾಯಿ ಬಲ ಆಗುತ್ತಾ? ಖಂಡಿತ ಅಲ್ಲ. ಈ ವ್ಯತ್ಯಾಸನ ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೊಳ್ಳೇಬೇಕು. 100 ರೂಪಾಯಿ ಕಾಗದದ ನೋಟನ್ನ ಪಾಲಿಮರ್ ಸಬ್ಸ್ಟ್ರೇಟ್ ಮೇಲೆ ಮುದ್ರಿಸಿದ ತಕ್ಷಣ ಅದರ ಖರೀದಿ ಶಕ್ತಿ 120 ರೂಪಾಯಿ ಆಗಲ್ಲ. 100 ರೂಪಾಯಿ ಕಾಗದ ಇದ್ರು 100 ರೂಪಾಯಿ, ಪಾಲಿಮರ್ ನಲ್ಲಿ ಇದ್ರು 100 ರೂಪಾಯಿ, ಬ್ಯಾಂಕ್ ಅಕೌಂಟ್ ನಲ್ಲಿ ಇದ್ರು ಕೂಡ ಅದು 100 ರೂಪಾಯಿ, UPI ವ್ಯಾಲೆಟ್ ಅಲ್ಲಿ ಇದ್ರು ಕೂಡ ಅದು 100 ರೂಪಾಯಿ. ಹಣನ ಪ್ರತಿನಿಧಿಸುವ ಮಾಧ್ಯಮ ಬದಲಾವಣೆ ಆಗ್ಬೋದು, ಆದರೆ ದೇಶದ ಕರೆನ್ಸಿ ಆರ್ಥಿಕ ಶಕ್ತಿ ಬೇರೆ ವಿಚಾರ. ಪಾಲಿಮರ್ ನೋಟು, ಕರೆನ್ಸಿ ಟೆಕ್ನಾಲಜಿ, ಎಕ್ಸ್ಚೇಂಜ್ ರೇಟು, ಈ ತರ ಮೈಕ್ರೋ ಎಕನಾಮಿಕ್ಸ್ ಇವೆಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡೋಂಗಿಲ್ಲ, ಮಾಡೋಕ್ಕೂ ಆಗಲ್ಲ. ಹಾಗಾದ್ರೆ ರೂಪಾಯಿ ಬಲಿಷ್ಠ ಆಗೋದು ಹೇಗೆ? ನೋಡಿ, ಕಾಗದದ ನೋಟನ್ನ ಪಾಲಿಮರ್ ನೋಟಲ್ಲಿ ತಂದಿದ ತಕ್ಷಣ ರೂಪಾಯಿ ಮೌಲ್ಯ ಬಲಿಷ್ಠ ಆಗಲ್ಲ. ದೇಶದ ಉತ್ಪಾದನಾ ಸಾಮರ್ಥ್ಯ ಅನ್ನೋದು ಜಾಸ್ತಿ ಆಗಬೇಕು, ಆಮದು ಅವಲಂಬನೆ ಅನ್ನೋದು ಕಡಿಮೆ ಆಗಬೇಕು. ವಿಶೇಷವಾಗಿ ಇಂಧನ ಆಮದು ಅವಲಂಬನೆನ ದೀರ್ಘಾವಧಿಯಲ್ಲಿ ಕಡಿಮೆ ಮಾಡುವಂತ ಪ್ರಯತ್ನ ಬೇಕು. ಆಮೇಲೆ ಹೈ ವ್ಯಾಲ್ಯೂ ಎಕ್ಸ್ಪೋರ್ಟ್ ಹೆಚ್ಚಬೇಕು. ಇವೆಲ್ಲದಕ್ಕಿಂತ ಸೆಮಿ ಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಾಸ್ಯೂಟಿಕಲ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏರೋಸ್ಪೇಸ್, ಬಯೋಟೆಕ್ನಾಲಜಿ, ಈ ತರ ಹಲವಾರು ಕ್ಷೇತ್ರಗಳಲ್ಲಿ ಭಾರತದ ಪಾಲು ಜಾಸ್ತಿ ಆಗಬೇಕು. ಲಾಜಿಸ್ಟಿಕ್ಸ್ ಕಾಸ್ಟ್ ಕಡಿಮೆ ಆಗಬೇಕು. ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು. ಸ್ಕಿಲ್ ಡೆವಲಪ್ಮೆಂಟ್ ನಿಜವಾದ ಉದ್ಯೋಗಕ್ಕೆ ದಾರಿ ಆಗ್ಬೇಕು. ಉತ್ಪಾದಕತೆ ಹೆಚ್ಚಾಗಬೇಕು. ಹಣದುಬ್ಬರ ನಿಯಂತ್ರಣದಲ್ಲಿರ್ಬೇಕು. ಮತ್ತೆ ಇದೇ ತರ ಏನು ಫಿಸ್ಕಲ್ ಡಿಫಿಸಿಟ್ ಸಮರ್ಪಕ
ಪ್ರಾಮಾಣಿಕವಾಗಿ ಸಮರ್ಥವಾಗಿ ನಿರ್ವಹಿಸಬೇಕು. ಸಾಲದ ಗುಣಮಟ್ಟ ಮತ್ತೆ ಬಳಕೆಯ ಬಗ್ಗೆ ಶಿಸ್ತಿರ್ಬೇಕು. ವಿದೇಶಿ ಹೂಡಿಕೆ ಅನ್ನೋದು ಬರಬೇಕು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ದೇಶೀಯ ಬಂಡವಾಳ ನಿರ್ಮಾಣನೂ ಆಗ್ಬೇಕು. ಇವೆಲ್ಲ ಸೇರಿ ರೂಪಾಯಿಯ ದೀರ್ಘಾವಧಿ ಶಕ್ತಿಗೆ ಕಾರಣ ಆಗ್ತದಪ್ಪ. ಹಂಗೆ ರೂಪಾಯಿ ಬೆಲೆ ಹೆಚ್ಚಾಗಲ್ಲ. ಇವೆಲ್ಲ ಆದ್ರೇನೆ ರೂಪಾಯಿ ಮೌಲ್ಯ ಅನ್ನೋದು ಜಾಸ್ತಿ ಆಗುತ್ತೆ. ನೋಡಿ, ಪಾಲಿಮರ್ ನೋಟಿಂದ ಏನಾದ್ರೂ ಗುಪ್ತ ಉದ್ದೇಶ ಇದೆಯಾ ಅಂದ್ರೆ, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಬರ್ತಾ ಇರೋದೇ ಅದು ಏನೋ ಕಾನ್ಸ್ಪಿರಸಿ ಥಿಯರಿ. ಅನುಮಾನ ಬೇರೆ, ಸಾಕ್ಷ್ಯ ಬೇರೆ. ಲಭ್ಯ ಮಾಹಿತಿಯಿಂದಾನೆ ಪಾಲಿಮರ್ ನೋಟು ಹಿಂದೆ ಯಾವುದೋ ಗುಪ್ತ ದುರುದ್ದೇಶ ಇದೆ ಅಂತ ಹೇಳೋದು ತಪ್ಪು. ಇದರ ಪ್ರಜಾಪ್ರಭುತ್ವದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಲೇಬೇಕು. ಪಾಲಿಮರ್ ಸಬ್ಸ್ಟ್ರೇಟ್ ಯಾರಿಂದ ಖರೀದಿಸಲಾಗ್ತದೆ? ದೇಶೀಯವಾಗಿ ಉತ್ಪಾದನೆ ಆಗ್ತದ ಬೇರೆ ಕಡೆ ಅಂತ ಆಮದು ಮಾಡ್ಕೊಳ್ಬೇಕಾಗುತ್ತಾ? ಟೆಂಡರ್ ಯಾರಿಗೆ ಸಿಗುತ್ತೆ? ಎಷ್ಟು ವೆಚ್ಚ ಆಗ್ಬೋದು? ಒಂದು ಪಾಲಿಮರ್ ನೋಟ್ ತಯಾರಿಕಾ ವೆಚ್ಚ ಎಷ್ಟು? ಕಾಗದದ ನೋಟಿನ ಸರಾಸರಿ ಆಯುಷ್ಯ ಎಷ್ಟು? ಪಾಲಿಮರ್ ನೋಟು ನಿಜವಾಗಿ ಭಾರತೀಯ ಪರಿಸ್ಥಿತಿಯ ಆಯುಷ್ಯ ಎಷ್ಟು? 10 ವರ್ಷಗಳ ಲೈಫ್ ಸೈಕಲ್ ಕಾಸ್ಟ್ ಕಂಪನ್ಸೇಷನ್ ಎಷ್ಟು? ಹಳೆ ಪಾಲಿಮರ್ ನೋಟುಗಳನ್ನ ಹೇಗೆ ರೀಸೈಕಲ್ ಮಾಡಲಾಗ್ತದೆ? ಇವೆಲ್ಲ ಕಾನ್ಸ್ಪಿರಸಿ ಪ್ರಶ್ನೆಗಳಲ್ಲ, ಇವೆಲ್ಲ ಅಕೌಂಟಬಿಲಿಟಿ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಕೇಳಬೇಕು, ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು. ಇಲ್ಲಂದ್ರೆ ಇದೊಂಥರ ತೊಗಲಕ್ ಸರ್ಕಾರ ಆಗ್ತದೆ. ನೋಡಿ, ನಮ್ಮ ಇತಿಹಾಸ ಹೇಳೋ ಸತ್ಯ ಏನಂದ್ರೆ, ಚಿನ್ನದ ನಾಣ್ಯ ಬಂತು, ಬದಲಾಯಿತು. ಬೆಳ್ಳಿ ರೂಪಾಯಿ ಬಂತು, ಬದಲಾಯಿತು. ತಾಮ್ರ ಬಂತು, ನಿಕ್ಕಲ್ ಬಂತು, ಅಲ್ಯೂಮಿನಿಯಂ ಬಂತು, ಸ್ಟೈನ್ಲೆಸ್ ಸ್ಟೀಲ್ ಬಂತು, UPI ಬಂತು, ಇಂಟರ್ನೆಟ್ ಬ್ಯಾಂಕಿಂಗ್ ಬಂತು, QR ಸ್ಕ್ಯಾನರ್ ಬಂತು, ಕ್ರೆಡಿಟ್ ಕಾರ್ಡ್ ಬಂತು, ಡೆಬಿಟ್ ಕಾರ್ಡ್ ಬಂತು, ಹಂಗೆ ಕಾಗದದ ನೋಟ್ ಕೂಡ ಬಂತು, ATMಗಳು ಬಂತು. ನೋಡಿ, ನಮ್ಮ ಒಂದು ರೂಪಾಯಿ ಅನ್ನೋ ಒಂದು ಕಾನ್ಸೆಪ್ಟು ಆವಾಗಿಂದ UPI ವರ್ಗು ಚೇಂಜ್ ಆಗ್ತಾನೆ ಬಂತು. ಡಿಜಿಟಲ್ ರೂಪಾಯಿ ಆಗ್ಬಿಡ್ತು. ಇವಾಗ ಅದೇ ಪಾಲಿಮರ್ ಕರೆನ್ಸಿ ಕೂಡ ಆಗ್ತಾ ಇದೆ. ಅಂದ್ರೆ ಸಾವಿರಾರು ವರ್ಷಗಳಿಂದ ಹಣದ ರೂಪ ಬದಲಾವಣೆ ಆಗ್ತಾ ಇದ್ರು, ಬದಲಾವಣೆ ಆಗದೆ ಇರುವಂತ ಒಂದು ಸಂಗತಿ ಇದೆ. ಏನ್ ಗೊತ್ತಾ? ವಿಶ್ವಾಸ. ಹಣ ಅಂದ್ರೆ ಕಾಗದ ಅಲ್ಲಪ್ಪ. ಹಣ ಅಂದ್ರೆ ಚಿನ್ನನೂ ಅಲ್ಲಪ್ಪ. ಹಣ ಅಂದ್ರೆ ಪ್ಲಾಸ್ಟಿಕ್ಕು ಅಲ್ಲ. ಇವಾಗ ಹಣ ಅಂದ್ರೆ ಮೊಬೈಲ್ ಪರದೆ ಮೇಲೆ ಬರುವಂತ ಸಂಖ್ಯೆನೂ ಅಲ್ಲ. ಹಣ ಅಂದ್ರೆ ಸಮಾಜದ ಪರಸ್ಪರ ಒಪ್ಪಿಕೊಂಡಿರುವ ವಿಶ್ವಾಸದ ಒಪ್ಪಂದ. ಒಂದು ರೂಪಾಯಿ ನಿಜವಾದ ಶಕ್ತಿ ಎಲ್ಲಿದೆ? ಒಂದು ದೇಶದ ಕರೆನ್ಸಿಯ ಶಕ್ತಿ ಅದರ ನೋಟಿನ ಬಣ್ಣದಲ್ಲಿಲ್ಲ, ಅದರ ಹಿಂದೆ ನಿಂತಿರುವ ರೈತನ ಉತ್ಪಾದನೆಯಲ್ಲಿರುತ್ತೆ, ಕಾರ್ಮಿಕನ ದುಡಿಮೆಯಲ್ಲಿರ್ತದೆ. ನೋಡಿ, ಕೈಗಾರಿಕೆಯಲ್ಲಿದೆ, ವ್ಯಾಪಾರದಲ್ಲಿದೆ, ತಂತ್ರಜ್ಞಾನದಲ್ಲಿದೆ. ಅದೇ ಒಂದು ರೂಪಾಯಿಯ ನಿಜವಾದ ಶಕ್ತಿ, ಮೌಲ್ಯ. ಶಿಕ್ಷಣ ಅನ್ನೋದಲ್ಲೂ ಇದೆ, ಮಾನವ ಸಂಪನ್ಮೂಲದಲ್ಲಿದೆ, ಮತ್ತೆ ರಫ್ತಲ್ಲಿದೆ, ಇಂಪೋರ್ಟ್ ಎಕ್ಸ್ಪೋರ್ಟ್, ಟೆಕ್ನಾಲಜಿಯ, ವಿದೇಶಿ ವಿನಿಮಯ, ಹಣಕಾಸು ಶಿಸ್ತು, ಹಿಂಗೆ ಹಲವಾರು ವಿಷಯಗಳನ್ನ ಸೇರಿಸಿ ಎಲ್ಲ ಒಂದು ಪರಸ್ಪರ ವಿಶ್ವಾಸತೆಯಿಂದ
ಒಂದು ಕಾಗದದ ತುಂಡನ್ನ 100 ರೂಪಾಯಿ ಅಂತ ಕರೀತಾರೆ, 100 ರೂಪಾಯಿ ಅಂತ ಒಪ್ಕೋತಾರೆ. ಅಂದ್ರೆ ಇಲ್ಲಿ ಪೇಪರು ಪಾಲಿಮರು ಅನ್ನೋದು ಪ್ರಶ್ನೆ ಬರಲ್ಲ. ನಮ್ಮ ಪರಸ್ಪರ ವಿಶ್ವಾಸದ ಮೇಲೆ ರೂಪಾಯಿದು ಬೆಲೆ ಇದೆ. ಅದೇನೇನೆ ಚಿನ್ನದ ನಾಣ್ಯ ಬಳಸ್ತಾ ಇದ್ದಾಗ ಭಾರತ ಶ್ರೀಮಂತವಾಗಿತ್ತು. ಈಗ ಪ್ಲಾಸ್ಟಿಕ್ ನೋಟ್ ಬಂದ್ರೆ ಭಾರತ ಬಡ ಆಗಿದೆ ಅಂತ ಇತಿಹಾಸನ ಕೋಟ್ ಮಾಡಿ ವ್ಯಾಖ್ಯಾನ ಮಾಡೋದು ತಪ್ಪು. ಪಾಲಿಮರ್ ನೋಟ್ ಬಂದ ತಕ್ಷಣ ರೂಪಾಯಿ ಬಲಿಷ್ಠ ಆಗ್ಬಿಡ್ತದೆ ಅನ್ನೋದು ಕೂಡ ತಪ್ಪು. ಅದು ಕಣ್ಣರ್ಸೋದು, ಯಾಮಾರ್ಸೋದಾಗ್ಬಿಡ್ತದೆ. ನೋಡಿ, 10 ರೂಪಾಯಿ 20 ರೂಪಾಯಿಂದನೇ ಪ್ರಯೋಗ ಆದ್ರೆ ಇದು ತಾರ್ಕಿಕವಾಗಿ ಅರ್ಥ ಆಗುವಂತ ಆಯ್ಕೆ ಆಗಬಹುದು. ಯಾಕಂದ್ರೆ ಸಣ್ಣ ಮುಖಬೆಲೆಯ ನೋಟುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೈ ಬದಲಾಯಿಸ್ತವೆ. ಅವು ಹೆಚ್ಚು ಮಡಚಲ್ಪಡ್ತವೆ. ನೋಟುಗಳನ್ನ ಹಳ್ಳಿ ಕಡೆ ಮಡಚಿ ಇಟ್ಕೋತಾರೆ. ಆಮೇಲೆ ಅದಕ್ಕೆ ಬೆವರು ತಗಲುತ್ತೆ, ನೀರಲ್ಲಿ ನೆನೆಯುತ್ತೆ, ಧೂಳು ಸೇರುತ್ತೆ. ಈ ತರ ಬಳಸ್ತಾ ನೋಟು ಡೆಸ್ಟ್ರಾಯ್ ಆಗ್ಬಿಡ್ತದೆ. ಆದ್ರೆ ಪಾಲಿಮರ್ ಟೆಕ್ನಾಲಜಿ ನಿಜವಾದ ಡ್ಯೂರಬಿಲಿಟಿ ಪರೀಕ್ಷೆ ಮಾಡ್ಬೇಕಂದ್ರೆ ಹೆಚ್ಚು ಸರ್ಕ್ಯುಲೇಷನ್ ಆಗುವಂತ ಮುಖಬೆಲೆ ನೋಟುಗಳನ್ನ ಮೊದಲು ಶುರು ಮಾಡ್ಬೇಕು. ಅಂದ್ರೆ ಅಧಿಕೃತ ನಿರ್ಧಾರ ಪ್ರಕಟ ಆಗೋವರೆಗೂ ಇದನ್ನ ಸಾಧ್ಯತೆ ಅಥವಾ ಪ್ರಯೋಗದ ದೃಷ್ಟಿಯಿಂದಾನೇ ನೋಡ್ಬೇಕು. ನೋಡಿ, ಇವಾಗ ಭಾರತೀಯರು ಕೂಡ ಈ ಒಂದು ವಿಷಯವಾಗಿ ಕೆಲವು ಪ್ರಶ್ನೆಗಳು ಕೇಳಬೇಕು. ಭಾರತದಲ್ಲಿ ಪಾಲಿಮರ್ ನೋಟ್ ಪ್ರಯೋಗಕ್ಕೆ ಅಂತಿಮ ಅನುಮೋದನೆ ದೊರೆತಿದೆಯಾ, ಇದೆಯಾ ಇಲ್ವಾ? ಮೊದಲು ಯಾವ ಡಿನಾಮಿನೇಷನ್ ನ ಪಾಲಿಮರ್ ನೋಟ್ ಬರ್ತದೆ? ಪಾಲಿಮರ್ ಸಬ್ಸ್ಟ್ರೇಟ್ ಭಾರತದಲ್ಲೇ ತಯಾರಾಗ್ತದ, ಬೇರೆ ಕಡೆ ತಯಾರಾಗ್ತದ? ವಿದೇಶದಿಂದ ಆಮದು ಮಾಡಿಕೊಂಡ್ರೆ ಅದ್ರ ವೆಚ್ಚ ಎಷ್ಟು? ಒಂದು ನೋಟು ಮತ್ತೆ ಒಂದು ಪಾಲಿಮರ್ ನೋಟು ಮಧ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಆಗುತ್ತೆ? ಭಾರತೀಯ ಪರಿಸ್ಥಿತಿಯಲ್ಲಿ ಪಾಲಿಮರ್ ನೋಟು ನಿಜವಾಗಿಯೂ ಎಷ್ಟು ಕಾಲ ಬಾಳ್ಬೋದು? ನಕಲಿ ನೋಟು ವಿರುದ್ಧ ಈ ಪಾಲಿಮರ್ ನೋಟು ಚಲಾವಣೆ ಪರಿಣಾಮಕಾರಿನ? ATM ಕ್ಯಾಶ್ ಹ್ಯಾಂಡ್ಲಿಂಗ್ ಮಿಷಿನ್ಗಳಿರ್ತಾವಲ್ಲ, ಇದನ್ನು ಬದಲಾಯಿಸ್ಬೇಕಾಗ್ತದ ಇಡೀ ದೇಶ ಪೂರ್ತಿ. ಜೊತೆಗೆ ಈ ಬಳಕೆ ಆಗಿ ಬರುವಂತ ಪಾಲಿಮರ್ ನೋಟುಗಳನ್ನ ರೀಸೈಕ್ಲಿಂಗ್ ಹೆಂಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾರು ಮಾಡ್ಬೇಕು? ಫೈನಲ್ ಆಗಿ ತೆರಿಗೆದಾರರಿಗೆ ಭಾರತೀಯ ಆರ್ಥಿಕತೆಗೆ ಎಷ್ಟು ಉಳಿತಾಯ ಇದರಿಂದ ಆಗ್ತದೆ? ನೋಡಿ, ಈ ಪ್ರಶ್ನೆಗಳಿಗೆ ಪಾರದರ್ಶಕ ಉತ್ತರ ಸಿಕ್ಕಿದ್ರೆ ಮಾತ್ರ ಪಾಲಿಮರ್ ಕರೆನ್ಸಿ ನಿಜವಾದ ಲಾಭನ ಅಳಿಬಹುದು, ಇಲ್ಲಂದ್ರೆ ಆಗಲ್ಲ. ನೋಡಿ, ಈ ಎಲ್ಲ ಕೇಳಿ ಚರ್ಚೆ ಆದ್ಮೇಲೆ ನೋಟಿನ ವಸ್ತುಗಿಂತ ದೇಶದ ಆರ್ಥಿಕ ಶಕ್ತಿ ತುಂಬಾ ಮುಖ್ಯ. ಒಮ್ಮೆ ನಮ್ಮ ಕೈಯಲ್ಲಿ ಚಿನ್ನದ ನಾಣ್ಯ ಆಯ್ತು, ಬೆಳ್ಳಿ ನಾಣ್ಯ ಬಂತು, ತಾಮ್ರ, ಕಾಗದ, QR ಕೋಡ್, ಪಾಲಿಮರ್ ನೋಟು, ಈ ತರ ಬದಲಾವಣೆ ಆಗ್ತಾನೇ ಇದೆ. ತಂತ್ರಜ್ಞಾನ ಬದಲಾವಣೆ ಆಗ್ತಾ ಇದೆ, ಹಣದ ರೂಪ ಬದಲಾವಣೆ ಆಗ್ತಾ ಇದೆ. ಆದ್ರೆ ಒಂದು ಪ್ರಶ್ನೆ ಮಾತ್ರ ಯಾವತ್ತಕ್ಕೂ ಬದಲಾಗಲ್ಲ. ಅದೇನಪ್ಪ ಅಂದ್ರೆ, ನನ್ನ ಕೈಯಲ್ಲಿರೋ 100 ರೂಪಾಯಿ ನೋಟಿಂದ ನಾವು ಎಷ್ಟು ವಸ್ತು ಅಥವಾ ಯಾವ ಸೇವೆನ ಖರೀದಿಸೋಕೆ ಸಾಧ್ಯ? ಅದೇ ಸಾಮಾನ್ಯ ಮನುಷ್ಯನ ಹಣದ ನಿಜವಾದ ಅರ್ಥ. ಪಾಲಿಮರ್ ನೋಟ್ ಬಂದ್ರೆ ಅದನ್ನ ತಂತ್ರಜ್ಞಾನನ ಸ್ವಾಗತಿಸೋಣ, ನಕಲಿ ನೋಟು ಕಡಿಮೆ ಆದ್ರೆ ಸ್ವಾಗತಿಸೋಣ, ನೋಟು ಹೆಚ್ಚು ಕಾಲ ಬಾಳಿದ್ರೆ ಸ್ವಾಗತಿಸೋಣ, ಸರ್ಕಾರದ ಮುದ್ರಣ ಮತ್ತು ರಿಪ್ಲೇಸ್ಮೆಂಟ್ ವೆಚ್ಚ ಕಡಿಮೆ ಆದ್ರೆ ಅದನ್ನು ಸ್ವಾಗತಿಸೋಣ. ಆದ್ರೆ ಪಾಲಿಮರ್ ನೋಟು ಒಳಪಿನಲ್ಲಿ ಭಾರತದ ಮೂಲ ಆರ್ಥಿಕತೆ ಪ್ರಶ್ನೆಗಳು ಮರೆ ಆಗಬಾರ್ದಪ್ಪ.
ನೋಡಿ, ರೂಪಾಯಿನ ಬದಲಾಯಿಸೋದು ಪ್ಲಾಸ್ಟಿಕ್ ಅಲ್ಲ, ಉತ್ಪಾದಕ ಭಾರತ. ರೂಪಾಯಿನ ರಕ್ಷಿಸೋದು ಟ್ರಾನ್ಸ್ಪರೆಂಟ್ ವಿಂಡೋ ಮಾತ್ರ ಅಲ್ಲ, ಪಾರದರ್ಶಕ ಆರ್ಥಿಕ ನೀತಿ. ನಕಲಿ ನೋಟನ್ನ ಪಾಲಿಮರ್ ತಡಿಬಹುದು, ಆದರೆ ಹಣದುಬ್ಬರನ ಪಾಲಿಮರ್ ತಡೆಯಲ್ಲ. ನೋಟಿನ ಆಯಸ್ಸು ಪಾಲಿಮರ್ ಹೆಚ್ಚಿಸಬಹುದು, ಆದರೆ ಜನರ ಆದಾಯನ ಪಾಲಿಮರ್ ಹೆಚ್ಚಿಸಲ್ಲ. ನೋಟಿನ ಮುದ್ರಣದ ಖರ್ಚನ್ನ ಪಾಲಿಮರ್ ಕಡಿಮೆ ಮಾಡಬಹುದು, ಆದರೆ ವ್ಯಾಪಾರದ ಕೊರತೆನ ಪಾಲಿಮರ್ ಸರಿಪಡಿಸಲ್ಲ. ರೂಪಾಯಿಯ ನಿಜವಾದ ಶಕ್ತಿ ನೋಟ್ ಒಳಗಿರಲ್ಲಪ್ಪ, ಆ ದೇಶದ ಹೊಲದಲ್ಲಿ, ಕಾರ್ಖಾನೆಯಲ್ಲಿ, ಪ್ರಯೋಗಾಲಯದಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಉದ್ಯಮದಲ್ಲಿ, ರಫ್ತಿನಲ್ಲಿ, ಭಾರತೀಯರ ದುಡಿಮೆಯಲ್ಲಿ ಅಡಗಿರ್ತವೆ. ನೋಡಿ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ನಾಣ್ಯದ ಲೋಹ ಬದಲಾವಣೆ ಆಗಬಹುದು, ನೋಟದ ವಸ್ತು ಬದಲಾವಣೆ ಆಗಬಹುದು, ಹಣದ ರೂಪನೂ ಕೂಡ ಬದಲಾವಣೆ ಆಗಬಹುದು. ಆದರೆ ದೇಶದ ಹಣದ ನಿಜವಾದ ಮೌಲ್ಯವನ್ನು ನಿರ್ಧರಿಸುವುದು ಆ ದೇಶದ ಉತ್ಪಾದನೆ, ಆರ್ಥಿಕ ಶಿಸ್ತು ಮತ್ತು ವಿಶ್ವಾಸ. ಈಗ ನಿಮ್ಮ ಅಭಿಪ್ರಾಯ ಏನು? ಭಾರತ 10ರಿಂದ 20ರಿಂದ ಪಾಲಿಮರ್ ನೋಟುಗಳನ್ನ ಪ್ರಯೋಗ ಮಾಡಬೇಕಾ, ಅಥವಾ ಸಂಪೂರ್ಣ ಡಿಜಿಟಲ್ ಆರ್ಥಿಕತೆ ಹತ್ರ ಗಮನ ಹರಿಸಬೇಕಾ? ಪಾಲಿಮರ್ ನೋಟ್ನಿಂದ ನಕಲಿ ನೋಟು ಸಮಸ್ಯೆ ನಿಜವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಬೀಳ್ತದ? ಮತ್ತೆ ಅತ್ಯಂತ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಬಾಳ್ಕೆ ಬರೋ ನೋಟ, ಅದು ಹೆಚ್ಚು ಖರೀದಿ ಶಕ್ತಿ ಇರುವಂತ ನೋಟ? ಇದನ್ನ ನಿಮ್ಮ ಅನಿಸಿಕೆಗಳನ್ನ ನೀವು ಫ್ರಂಟ್ ವಾಯ್ಸ್ 24x7 ಜೊತೆ ಹಂಚಿಕೊಳ್ಳಿ. ಆ ಅಂಕಿಅಂಶಗಳನ್ನ ಪರಿಶೀಲಿಸೋಣ, ಸತ್ಯವನ್ನ ಹುಡುಕೋಣ. ನೋಡಿ, ಈ ಆವೃತ್ತಿಯಲ್ಲಿ ನಾನು ಈ ನಾಣ್ಯಗಳ ಇತಿಹಾಸ, ರೂಪಾಯಿ ಏನೇನು ಬಂತು, ಏನೆಲ್ಲ ಆಯ್ತು, ಏನು ಆಗ್ಬೋದು ಅನ್ನೋ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಿದ್ದೇನೆ. ಬಹುಶಃ ನಾನು ನೀಡಿರುವಂಥ ಈ ಮಾಹಿತಿ ನಿಮ್ಮ ಒಂದು ವಿವೇಕಕ್ಕೆ, ನಿರೀಕ್ಷೆಗೆ ಖಂಡಿತ ಸ್ಪಂದಿಸಿದ್ರೆ ದಯವಿಟ್ಟು ಫ್ರಂಟ್ ವಾಯ್ಸ್ 24x7 ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಅದನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಇದನ್ನು ಲೈಕ್ ಮಾಡೋಕ್ಕೆ, ಇದನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ, ಅವ್ರು ಬೇರೆಯವರಿಗೆ ಶೇರ್ ಮಾಡೋಕ್ಕೆ ಹೇಳಿ. ಇಂಥದ್ದೇ ಇನ್ನಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಚರ್ಚಿಸ್ತೀನಿ. EVM ಮಿಷಿನ್ ಬೇಕಾ ಬೇಡ ಅನ್ನೋದು ಕೂಡ ಈಗ ನಾನು ತಯಾರು ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ನನ್ನ ಇನ್ನೊಂದು ಚಾನಲ್ ಆಗಿರುವಂಥ ಆಸ್ಟ್ರೋ ಜಸ್ಟಿಸ್ 23ದಲ್ಲಿ EVM ಮಿಷನ್ ಮುಖಾಂತರ ನಡೆದಂಥ ಚುನಾವಣೆ ನಮ್ಮ ಭಾರತದ ಭವಿಷ್ಯವನ್ನು ಬದಲಾಯಿಸುವುದೇ, ನಮ್ಮ ಭಾರತದ ಭವಿಷ್ಯತ್ತು ಏನಾಗ್ಬೋದು, ಯಾವ ಗ್ರಹ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಆರ್ಥಿಕತೆ, ತಂತ್ರಜ್ಞಾನ ಮತ್ತು ರಾಷ್ಟ್ರ ಭವಿಷ್ಯನ ಕ್ರೋಢೀಕರಿಸಿ ಮಾಡ್ತಾ ಇದ್ದೀನಿ. ಅದು ನಿಮ್ಗೆ ಇಷ್ಟ ಆಗ್ಬೋದು. ಅಲ್ಲಿವರೆಗೂ ನಾನು ನೀವು ಮತ್ತೆ ಭೇಟಿ ಆಗೋಣ. ನಮಸ್ತೆ. ನಾನು KS ನರೇಂದ್ರ ಬಾಬು. ಇದು ನಿಮ್ಮ ನೆಚ್ಚಿನ ನ್ಯೂಸ್ ಚಾನೆಲ್ ಫ್ರಂಟ್ ವಾಯ್ಸ್ 24x7. ನಮಸ್ಕಾರ.